ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಇನ್ನೊಂದು ಕತೆ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಕತೆ ಹೆಸರು ಇರುವೆ ಮತ್ತು ಮಿಡತೆ ಅಂತ. ಒಂದು ಬೇಸಿಗೆಗಾಲದಲ್ಲಿ ಒಂದು ನದಿ ತೀರ, ಆ ನದಿ ತೀರದ ಹತ್ರ ಒಂದು ಸಣ್ಣ ಇರುವೆ ಆಹಾರನ ಒಂದು ಗದ್ದೆಯಿಂದ ಕಲೆಕ್ಟ್ ಮಾಡ್ತಾ ಇರುತ್ತೆ. ಮತ್ತು ಇರುವೆ ದಿನಪೂರ್ತಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಕಷ್ಟಪಟ್ಟು ಕಾಳನ್ನು ಸಂಗ್ರಹಿಸ್ತಾ ಇರ್ತದೆ. ಇನ್ನೊಂದು ಕಡೆ ಒಂದು ಮಿಡತೆ ಕೂತಿರುತ್ತೆ. ಅದು ಎಂಜಾಯ್ ಮಾಡ್ತಿರುತ್ತೆ, ಡ್ಯಾನ್ಸ್ ಮಾಡ್ತಾ ಇರುತ್ತೆ, ಹಾಡು ಹೇಳ್ತಾ ಇರ್ತದೆ. ಇರುವೆ ಬರೋ ಕೆಲಸ ಮಾಡೋದು ನೋಡ್ತಾ ಇರುತ್ತೆ, ಹಾಡ್ತಾ ಇರುತ್ತೆ. ತನ್ನ ಪಾಡಿ ತಾನು ಖುಷಿಯಾಗಿರುತ್ತೆ, ಏನೂ ಕಷ್ಟಪಡ್ತಿರಲ್ಲ. ಪದೇ ಪದೇ ಇರುವೆನ ಕರಿತಾ ಇರುತ್ತೆ, ಬಾ ಇರುವೆ, ಹಾಡೋಣ, ಡ್ಯಾನ್ಸ್ ಮಾಡೋಣ, ಎಂಜಾಯ್ ಮಾಡಬೇಕು ಗುರು, ಲೈಫ್ ಇದು ಅಂತ ಹೇಳ್ತಾ ಇರ್ತದೆ. ಇರುವೆ ತಾನು ಏನು ಹೇಳ್ದೇನೆ ತನ್ನ ಕೆಲಸ ಕಡೆ ಗಮನ ಕೊಡ್ತಾ ಇರುತ್ತೆ. ಯಾಕೆ ಇಷ್ಟು ಕಷ್ಟಪಡ್ತೀಯ ಇರುವೆ ಅಂತ ಮಿಡತೆ ಕೇಳುತ್ತೆ. ಅದಕ್ಕೆ, ನೋಡಪ್ಪ, ಇದು ಬೇಸಿಗೆಗಾಲ, ನಾವು ಆಹಾರನ ಈಗ ಸಂಗ್ರಹಿಸಬೇಕು. ಮುಂದೆ ಬರೋದು ಚಳಿಗಾಲ, ಆ ಟೈಮಲ್ಲಿ ನಮಗೆ ಆಹಾರ ಸಂಗ್ರಹಿಸಲಿಲ್ಲ ಅಂತ ಕಷ್ಟ ಆಗುತ್ತೆ, ಹೊರ ಓಡಾಡೋ ಕಷ್ಟ ಆಗುತ್ತೆ, ತುಂಬ ಚಳಿ ಇರುತ್ತೆ. ಅದಕ್ಕೋಸ್ಕರ ಈಗಲೇ ನಾನು ಫುಡ್ಡನ್ನು ಸಂಗ್ರಹಿಸ್ತಿದ್ದೀನಿ ಅಂತ ಹೇಳುತ್ತೆ. ಇದನ್ನು ನೋಡಿ ಇದು ನಗುತ್ತೆ, ಮತ್ತೆ ಡ್ಯಾನ್ಸ್ ಮಾಡ್ತಾನೆ ಇರ್ತದೆ. ಅಯ್ಯೋ, ನಿನಗಂತೂ ಬುದ್ಧಿ ಇಲ್ಲ, ಈ ಆಹಾರ ಇರೋದನ್ನು ಯೂಸ್ ಮಾಡು ಫಸ್ಟು, ಆಮೇಲೆ ಮುಂದಿನ ನೋಡಂತೆ ಅಂತ ಹೇಳುತ್ತೆ. ಅದನ್ನು ಇದನ್ನು ಯಾವುದನ್ನು ಕೂಡ ಇರುವೆ ತಲೆ ಹಾಕ್ಕೊಳೋದಿಲ್ಲ, ತನ್ನ ಪಾಡಿ ತನ್ನ ಕೆಲಸ ಮಾಡ್ತಾ ಇರುತ್ತೆ. ಇದಾಗಿ ಸ್ವಲ್ಪ ದಿವಸ ಆದಮೇಲೆ ಚಳಿಗಾಲ ಸ್ಟಾರ್ಟ್ ಆಗುತ್ತೆ. ಎಲ್ಲ ಕಡೆ ಚಳಿ ಆಗುತ್ತೆ, ಇದಾಗುತ್ತೆ, ಎಲ್ಲರೂ ಆಹಾರ ತೊಂದರೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮಿಡತೆಗಂತೂ ಆ ಚಳಿಗೆ ಹಾಡೋದು, ಡ್ಯಾನ್ಸ್ ಮಾಡೋದೆಲ್ಲ ಕಮ್ಮಿ ಮಾಡಿಬಿಡುತ್ತೆ. ಅದಕ್ಕೆ ಜಾಗ ಇಲ್ದೇ ಏನು ಮಾಡೋದು ಯೋಚನೆ ಮಾಡುತ್ತೆ. ಆವಾಗ ಇರುವೆ ನೆನಪಾಗುತ್ತೆ. ಸರಿ, ಇರುವೆ ಹತ್ರ ಹೋಗಿ ಸ್ವಲ್ಪ ಸಹಾಯ ಕೇಳೋಣ, ಆನಂತರ ಊಟ ಗಿಟ್ಟದ ವ್ಯವಸ್ಥೆ ಆಗುತ್ತೆ ಅಂತ ಇರುವೆ ಮನೆಗೆ ಹೋಗ್ಬಿಟ್ಟು ಬಾಗಿಲು ತಟ್ಟುತ್ತೆ. ಇರುವೆ ತುಂಬ ಹೊಟ್ಟೆ ಹಸಿಯುತ್ತಿದೆ, ಆಹಾರ ಇಲ್ಲ, ಸ್ವಲ್ಪ ಕೊಡ್ತೀಯಾ ಅಂತ ಕೇಳುತ್ತೆ. ಅದಕ್ಕೆ ಇರುವೆ, ಇಲ್ಲಪ್ಪ, ಕೊಡೋಕ್ಕಾಗಲ್ಲ, ಯಾಕೆ ನಾನು ಕಷ್ಟಪಟ್ಟು ಬೇಸಿಗೆಯಲ್ಲಿ ಕಷ್ಟಪಟ್ಟು ನನ್ನ ಆಹಾರ ಸಂಗ್ರಹ ಮಾಡಿದ್ದೀನಿ, ಈಗೇನು ನಿನಗೆ ಕೊಡಲಿ ಅಂತ ಇದು ಮಾಡುತ್ತೆ. ಆವಾಗ ಇದು, ಇಲ್ಲ, ನಂಗೆ ತುಂಬ ಚಳಿ ಆಗ್ತಾಯಿದೆ, ಹೊಟ್ಟೆ ಹಸಿವಾಗ್ತಿದೆ, ಕೊಡು ಅಂತ ಕೇಳುತ್ತೆ. ಅಯ್ಯೋ, ನಿಂಗೆ ಹೆಂಗಿರೋ ಡ್ಯಾನ್ಸ್ ಮಾಡೋಕ್ಕೆ ಬರುತ್ತಲ್ಲ, ಹಾಡು ಹೇಳೋಕ್ಕೆ ಬರುತ್ತಲ್ಲ, ಇನ್ನೊಂದು ಕಡೆ ಎಲ್ಲರೂ ಡ್ಯಾನ್ಸು ಹಾಡು ಹೇಳಿಬಿಟ್ಟು ನಿನ್ನ ಆಹಾರ ಕಲೆಕ್ಟ್ ಮಾಡ್ಕೊ ಹೋಗು ಅಂತ ಕಳಿಸ್ಬಿಡುತ್ತೆ. ಪಾಪ ಮಿಡತೆ ಬೇಸರವಾಗಿ ಪೆಚ್ಚುಮೊರೆ ಹಾಕ್ಕೊಂಡು ಅಲ್ಲಿಂದ ಹೊರಡುತ್ತೆ. ಈ ಕಥೆಯ ನೀತಿ ಏನು ಹೇಳುತ್ತೆ ಅಂತಂದರೆ, ಸೂರ್ಯ ಬೆಳಗ್ತಿರಬೇಕಾದ್ರೆ ನಾವು ನಮ್ಮ ದವಸ ಧಾನ್ಯಗಳನ್ನು ಬೆಳೆಸ್ಕೊಬೇಕು ಅಂತ ಹೇಳುತ್ತೆ. ಅಂದರೆ ಮುಂದಕ್ಕೆ ಬದುಕಬೇಕು ಅಂತಂದರೆ ನಾವು ಲೈಫನ್ನು ಸೆಕ್ಯೂರ್ ಮಾಡ್ಕೊಬೇಕು ಅಂತ ಹೇಳುತ್ತೆ. ಥ್ಯಾಂಕ್ ಯು ಗೆಳೆಯರೆ. ಕತೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.